ಎಲ್ರಿಗೂ ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಆರ್ ಸಿ ಟ್ರಕ್ ಲಾಗ್ಸ್. ನಾನು ಚೆನ್ನಾಗಿದ್ದೀನಿ, ಫುಲ್ ಸೆಕೆ ನೋಡಿ, ಮಳೆ ಎಲ್ಲ ಬಿದ್ದಿದೆ, ಗಾಡಿ ಒಳಗಡೆ ನೀರೆಲ್ಲ ತುಂಬಾಗಿದೆ, ನೀರೆಲ್ಲ ಆಚೆ ಹಾಕಬೇಕು. ಮತ್ತು ಟಾರ್ಪಲ್ಲು ಎಲ್ಲ ಯಾವ ಥರ ಬಿಸಾಕಿದ್ದೀನಿ, ಟಾರ್ಪಲ್ ಮಾಡಿಸ್ಬೇಕು. ನಮ್ಮ ಗಾಡಿಗೆ ಏನಪ್ಪ ಲೋಡಿಂಗ್ ಅಂದರೆ ಪೈಪ್ ಲೋಡ್ ಮಾಡ್ತಾರೆ ರಾಮನಗರಕ್ಕೆ, ಮೈಸೂರು ರೋಡ್ ರಾಮನಗರ. ಲಾಸ್ಟ್ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ, ನಾನು ವೇಲೂರಿಂದ ಸುಮಾರು 150 ಕಿಲೋಮೀಟ್ರ್ ಎಮ್ ಟಿ ಬಂದೆ ಲೋಡಿಂಗೋಸ್ಕರ. ಚೆನ್ನಾಗಿ ಲೋಡಿಂಗ್ ಮಾಡ್ತಾರಂತೆ. ಮಳೆ ಬರ್ತಾ ಇದೆ ನೋಡಿ, ಲೈಟಾಗ ಮಳೆ ಇದೆ, ಸೆಕೆನೂ ಇದೆ ಗುರು. ನಮ್ಮ ಗಾಡಿಗೆ ಲೋಡ್ ಮಾಡೋ ಮೆಟಲ್ ನೋಡಿದೆ, ಪೈಪ್ ಲೋಡು. ಪೈಪ್ ಲೋಡ್ ಮಾಡಪ್ಪ ಅಂದರೆ ಇನ್ನೂ ಅಮೌಂಟ್ ಹಾಕಿಲ್ಲ ಅಂತಾನೆ. ಕಸ್ಟಮರ್ ಕೇಳಿದ್ರೆ ಅಮೌಂಟೆಲ್ಲ ಹಾಕ್ಬಿಟ್ಟಿದ್ದೀನಿ ಅವ್ರಿಗೆ, ಲೋಡ್ ಮಾಡ್ಸೋಕೆ ಹೇಳಿ ಅಂತಾರೆ. ಇವ್ರು ಹೇಳಿದ್ರೆ ಅಮೌಂಟ್ ಬಂದಿಲ್ಲ, ವೆಯ್ಟ್ ಮಾಡಿ ಅಂತಾರೆ. ಯಾರು ಮಾತು ಕೇಳೋದು, ಯಾರು ಮಾತು ಬಿಡೋದು ಹೋಗಿ. ಪೈಪ್ನ ಜಾಸ್ತಿನೇ ಇದೆ, ಏನೋ ಬೋರ್ ಪೈಪ್ ಇದ್ದಂಗೆ ಇದೆ ಗುರು ಇದೆಲ್ಲ. ಇಲ್ಲಿ ಯಾವುದು ಒಂದು ಟೀ ಅಂಗಡಿಲೇನೂ ಇಲ್ಲ, ಟೀಯನ್ನು ಕುಡ್ಕೊಬೋಣ ಅಂದರೆ. ಈ ಕಂಪ್ನಿ ಎಲ್ಲ ಹಿಂದಿವರೆಗೂ ಎಲ್ಲ ಪಂಜಾಬಿಗಳಿರೋದು ಗುರು. ಇವಾಗ ಲೋಡಿಂಗ್ ಸ್ಟಾರ್ಟ್ ಆಗಿದ್ದಾರೆ ನೋಡಿ, ಆರ್ ಪಿ ಸೆಟ್ ಇದ್ದಾರೆ. ಸ್ವಲ್ಪ ಯಾವ ಮಾಡಿದ್ರೆ ಫುಲ್ ಡ್ಯಾಮೇಜ್ ಆಗುತ್ತೆ ಗುರು, ಬಾಡಿ ಇದೆಲ್ಲ ನೋಡ್ಕೊಂಡು ಇಕ್ಸ್ಕೋಬೇಕು. ನಮ್ಮ ಮಕ್ಳು ಹಿಂದಿಯವ್ರು ಹೆಂಗಂದಂಗೆ ಇಕ್ಸ್ತಾರೆ. ಫ್ರಂಟರ್ಸ್ ಉಡ್ಡಿಕ್ಕಿದ್ದೀನಿ, ಸ್ವಲ್ಪ ಗ್ಯಾಪ್ ಬರುತ್ತೆ ಕೆಳಗಡೆ ಬೆಲ್ಟಲ್ಲಿ ಹಾಕೋಕ್ಕೆ. ಇವರೆಲ್ಲ ಹೊಸ್ಬರುತ್ತೆ, ಹೊಸ್ದಾಗಂತ ಬಂದಿರೋದು ಇವರು. ಬಂದು 1 ವಾರ ಆಗಿದೆ ಅಂತೆ. ಈ ಥರ ಯಾವ ಕ್ರೇನ್ ಐಟಮ್ ಕೆಲಸ ಮಾಡಿಲ್ಲ ಅಂತ ಇವರು. ಇದ್ಯಾದ ಕ್ರೈನು, ನಮ್ಮ ತಾತನ ಕಾಲ ಕ್ರೈನ್ ಇದು, ಹಳೆ ಕ್ರೈನ್ ಗುರು. ಇಂಡಿಯಾ ಕಡೆ ಸ್ವಲ್ಪ ಗ್ಯಾಪ್ ಬರುತ್ತೆ, ಕರೆಕ್ಟಾಗಿ 20 ಅಡಿ ಇದೆ ಗುರು. ನಮ್ಮ ಗಾಡಿ ಬಂದು 22 ಅಡಿ ಗಾಡಿದು, ಸ್ವಲ್ಪ ಗ್ಯಾಪ್ ಬರುತ್ತೆ ಹಿಂದೆಗಡೆ. 20 ಅಡಿ ಗಾಡಿ ಇದ್ರೂ ಕಷ್ಟ ಆಗೋದು, ಯಾಕಂದರೆ ಡೋರ್ ಹಾಕೋಕ್ಕಲ್ಲ 20 ಅಡಿ ಗಾಡಿ ಇದ್ದರೆ. ಮಳೆ ಬೇರೆ ಬರ್ತೈತೆ ಹೋಗ್ತೈತೆ. ಪಕಡ ಬಸ್. ಲಾಸ್ಟಲ್ಲಿ ಲೋಡೆಲ್ಲ ಆದಮೇಲೆ ಮೇಲೆಗಡೆ ಬೆಲ್ಟ್ ಹಾಕ್ಬೇಕು ಬ್ರೋ, ಇಲ್ಲಾಂದ್ರೆ ಬಾಡಿ ಓಪನ್ ಆಗುತ್ತೆ ಇದು. ನೋಡಿ, ಡೋರಿಂದ ಆಚೆ ಕಡೆ ಇದೆ, ಹಿಂಗೆ ತೋರಿಸಿಲ್ಲ ಅಂದರೆ ಡೋರ್ ಕುತ್ಕೊಳ್ಳೋದ ಗುರು. ಟೈಮಿಗೆ 7:15 ಆಗಿದೆ, ಲೋಡೆಲ್ಲ ಕಂಪ್ಲೀಟ್ ಆಗಿದೆ. ಮತ್ತು ನೋಡಿ 3 ಬೆಲ್ಟ್ ಹಾಕಿದ್ದೀನಿ. ಬೆಲ್ಟ್ ಹಾಕಿಲ್ಲ ಅಂದರೆ ಬಾಡಿ ಫುಲ್ ಓಪನ್ ಆಗುತ್ತೆ ಗುರು. ಆ ಕಡೆ ಬೆಲ್ಟ್ ಹಾಕಲೇಬೇಕು, ಇಲ್ಲಾಂದರೆ ಬಾಡಿ ಫುಲ್ಲು ಓಪನ್ ಆಗುತ್ತೆ ಗುರು. ಬಿಲ್ಲೆಲ್ಲ ಕೊಟ್ಟಿದ್ದಾರೆ, 8 ಗಂಟೆ ಬಿಲ್ ಕೊಟ್ಟರು ನೋಡಿ. ಟೋಲ್ ಗೇಟ್ ಹತ್ರ ಬಂದಿದ್ದೀನಿ, ಇಲ್ಲಿ ಯೂಟರ್ನ್ ಕಟ್ ಮಾಡಿಕೊಂಡು ಮತ್ತೆ ರಿಂಗ್ ರೋಡ್ಗೆ ಹೋಗ್ಬೇಕು ಗುರು. ಬನ್ನಿ ಹೋಗೋಣ. ಈ ರೋಡ್ ಸ್ಟ್ರೈಟ್ ಹೋದರೆ ಚಿತ್ತೂರು ಹೋಗ್ಬಿಡ್ತೀರಿ ಗುರು. ಬಿಲ್ಲೆಲ್ಲ ಕೊಟ್ಟರು 8 ಗಂಟೆ ಕರೆಕ್ಟ್ಗೆ. ಇಲ್ಲೇ ಲೆಫ್ಟ್ ಹೋಗ್ಬೇಕು ನಾವು ರಿಂಗ್ ರೋಡ್ಗೆ.
ಬ್ರೋ ಚೆನ್ನೈ ಔಟ್ರಿಂಗ್ ರೋಡ್ ಎಕ್ಸಿಟ್ ಆಗ್ತಾ ಇದ್ದೀನಿ. ಇಲ್ಲಿಂದ ಬಂದು ಹೊಸೂರು ಬಂದು ಕರೆಕ್ಟಾಗಿ 295 ಕಿಲೋಮೀಟ್ರ್ ಇದೆ ಬ್ರೋ. ಲೊಕೇಶನಲ್ಲಿ ಕರೆಕ್ಟಾಗಿ 3 ಗಂಟೆ ತೋರಿಸ್ತಾ ಇದೆ ಬೆಳಗಿನ ಜಾವ. ಬ್ರೋ ಟೈಮ್ ಕರೆಕ್ಟಾಗಿ 2 ಗಂಟೆ 9 ನಿಮಿಷ ಆಗಿದೆ ನೋಡಿ. ಕೃಷ್ಣಗಿರಿ ಬಂದಿದ್ದೀನಿ. ಇಲ್ಲಿಂದ ಹೊಸೂರು 54 ಕಿಲೋಮೀಟ್ರ್ ಇದೆ ಗುರು. ಇಲ್ಲೇ ರೇಟ್ ತಗೋಬೇಕು ನಾವು ಗುರು. 2:15 ಕರೆಕ್ಟ್ಗೆ ಕೃಷ್ಣಗಿರಿ ಟೋಲ್ ಗೇಟ್ ಬಂದಿದ್ದೀನಿ. ಇಲ್ಲಿಂದ ಹೊಸೂರು 53 ಕಿಲೋಮೀಟ್ರ್ ಇದೆ. ಬನ್ನಿ ಮುಂದೆಲ್ಲಾದ್ರೂ ಒಳ್ಳೆ ಟೀ ಕುಡಿಯೋಣ. ಗುರು ಫೈನಲ್ ಆಗಿ ನಮ್ಮ ಆಫೀಸ್ ಹತ್ರ ರೀಚ್ ಆಗ್ತಾ ಇದ್ದೀನಿ. ಆಫೀಸ್ ಬಿಟ್ಟು ಕರೆಕ್ಟ್గా 1 ವಾರ ಆಯಿತು ಗುರು. 1 ವಾರ ಆಗಿಲ್ಲ, 6 ದಿನ ಆಗಿದೆ ಇವತ್ತಿಗೆ.